ಸ್ನೇಹಿತರು ಎಲ್ರಿಗೂ ನಮಸ್ಕಾರ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ದಯಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನಿನ್ನೆ KATಯಿಂದ ಆಸ್ಪಿರೆಂಟ್ಸ್ ಪರವಾಗಿ ಒಂದು ಮಹತ್ವವಾದ ತೀರ್ಪನ್ನು ಕೋರ್ಟು ಕೊಟ್ಟಿರುವಂಥದ್ದು, ಅದ್ರ ಬಗ್ಗೆ ನಿಮಗೆ ಹೇಳಿದ್ದೆ. ಸೊ ನಿನ್ನೆ ಬೆಳಿಗ್ಗೆ ಜಡ್ಜ್ಮೆಂಟ್ ಟೈಮಿಂಗ್ ಬಗ್ಗೆ ಹೇಳಿದೆ. ಅದಾದ ನಂತರದಲ್ಲಿ ಈವ್ನಿಂಗ್ ಜಡ್ಜ್ಮೆಂಟ್ ಬಂದ ನಂತರದಲ್ಲಿ ಅಲ್ಲಿ ಏನಾಯಿತು, ಯಾವ ರೀತಿ ತೀರ್ಪನ್ನು ಕೊಡಲಾಗಿತ್ತು ಅದೆಲ್ಲದರ ಬಗ್ಗೆ ಹೇಳಿದೆ. ಆ್ಯಂಡ್ ಇವತ್ತಿನ ಬಹುತೇಕ ದಿನಪತ್ರಿಕೆಗಳಲ್ಲಿ ತುಂಬ ಜನ ಈ ಜಡ್ಜ್ಮೆಂಟ್ ಬಂದಾದಮೇಲೆ ಕೇಳಿದ್ದೇನಪ್ಪ ಅಂತಂದರೆ, ಸರ್ ಹಾಗಾದರೆ ಈ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಪ್ರೊಸೀಜರ್ ಮಾಡಬೇಕಾದ್ರೆ ಯಾವ ಈ ಆದಾಯ ಪ್ರಮಾಣ ಪತ್ರನ ಅಥವಾ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ನಾವೇನು ಪ್ರೊವೈಡ್ ಮಾಡ್ತೀವಿ ಅಪ್ಲಿಕೇಶನ್ ಆಗ್ತಕ್ಕಂಥ ಟೈಮಲ್ಲಿ ಅಥವಾ ಕೌನ್ಸಿಲಿಂಗ್ ಟೈಮಲ್ಲಿ ಅವೆಲ್ಲ ಅವ್ರು ವೆರಿಫಿಕೇಷನ್ ಮಾಡಬೇಕಾದ್ರೆ, ಸೊ ಯಾವ ರೀತಿಯ ಈ ಪ್ರಮಾಣ ಪತ್ರವನ್ನು ಅವರು ಪರಿಗಣನೆಗೆ ತಗೊಳ್ತಾರೆ ಅಂತ ಹೀಗೆಲ್ಲ ಸಾಕಷ್ಟು ಜನ ಕೇಳಿದ್ದಾರೆ. ನಾನು ಹೇಳ್ತೀನಿ ನಿಮಗೆ, ಸೊ ದಯಮಾಡಿ ಒಂದು 5 ರಿಂದ 10 ನಿಮಿಷ ಟೈಮ್ ಇದ್ದರೆ ಈ ವಿಡಿಯೋಗೆ ಸ್ಯಾಕ್ರಿಫೈಸ್ ಮಾಡಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೇನೆ. ಆ್ಯಂಡ್ ಫಸ್ಟು ಯಾವ ಕೇಸು ಏನಾಗಿತ್ತು, ಯಾವ ರೀತಿ ತೀರ್ಪು ಬಂದಿದೆ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬಿಟ್ಟು ಅದ್ರ ಬಗ್ಗೆ ಬರ್ತೀನಿ ನಾನು. ಆ್ಯಂಡ್ ನೋಡಿ, ಮೊದಲ ಸಾಲುಗಳಲ್ಲಿ ಪತ್ರಿಕೆಯಲ್ಲಿ ಶಿಕ್ಷಕರ ನೇಮಕ ಆದಾಯ ಪತ್ರ ಗೊಂದಲಕ್ಕೆ ತೆರೆ ಎಳೆದಂಥ KAT ಅಂತ, ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಅಂತ ಹೇಳ್ತಿರೋದನ್ನು KAT. ತಂದೆ ಪತಿ ಇನ್ಕಮ್ ಪರಿಗಣನೆ ಓಕೆ ಅಂತ, ತಂದೆ ಪತಿ ಎರಡನ್ನೂ ಕನ್ಸಿಡರ್ ಮಾಡಿ ಕೇಳಿದರೆ, ತಂದೆ ಮತ್ತು ಪತಿ ಏನಕ್ಕೆ ಅಂತ ಹೇಳ್ತೀನಿ. ಯಾಕೆ ನಿನ್ನೆ ಬಂದಂಥ ತೀರ್ಪಲ್ಲಿ ಎರಡು ತಂದೆಯ ಪ್ರಮಾಣ ಪತ್ರವನ್ನು ಪರಿಗಣನೆ ತಗೊಳ್ಬೇಕು ಸರ್ಕಾರ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪತಿಯ ಪ್ರಮಾಣ ಪತ್ರವನ್ನು ತಗೊಳ್ಬೇಕು ಅಂತ ಹೇಳಿದ್ದಾರೆ. ಏನಕ್ಕೆ ಹೇಳಿದರೆ ಆಗಿದ್ದಾರೆ? ಸೊ ಲೆಟ್ಸ್ ಇಲ್ಲಿ ನೋಡೋಣ. ಒಂದು ಕಡೆಯಿಂದ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿವಾಹಿತ ಮಹಿಳೆಯ ಪತಿಯ ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಬೇಕು ಅಥವಾ ಪಾಲಕರ ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಬೇಕು ಎಂಬ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಕಳೆದ 5 ವರ್ಷದಿಂದ ನೋಡಿ, ಒಂದೆರಡು ಕಥೆ ಎಲ್ಲ ಇದು. ಯಾವಾಗ 2022ರಲ್ಲಿ GPT ಎಕ್ಸಾಮ್ ಕಂಪ್ಲೀಟ್ ಆಗಿ ಸೆಲೆಕ್ಷನ್ ಲಿಸ್ಟಲ್ಲಿ ಬಂದಿರೋ ಕೂಡ ಪ್ರಕ್ರಿಯೆಗಳ ಆರಂಭ ಯಾವಾಗ ಸ್ಟಾರ್ಟ್ ಆಯಿತೋ ಅಲ್ಲಿಂದ ಉದ್ಭವ ಆದಂಥ ವ್ಯಾಜ್ಯಗಳು ನಿನ್ನೆ ಬಗೆಹರಿದಿರುವಂಥದ್ದು ಇವೆಲ್ಲವೂ ಕೂಡ. ಸುಮಾರು 5 ವರ್ಷದಿಂದ ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದ ಪ್ರಕರಣ ಸಂಬಂಧ ಗುರುವಾರ ಬೆಂಗಳೂರಿನ KAT ಮುಖ್ಯಪೀಠ ಆದೇಶ ತನ್ನ ಮಹತ್ವದ ತೀರ್ಪನ್ನು ಪ್ರಕಟ ಮಾಡಿದೆ, ಅಥವಾ ತನ್ನ ಮಹತ್ವದಾದಂಥ ಒಂದು ಆದೇಶವನ್ನು ಇಲ್ಲಿ ಅವರು ಕೊಟ್ಟಿರುವಂಥದ್ದು. ಈ ಸಂಬಂಧ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿರುವ ನ್ಯಾಯಾಲಯ ನೇಮಕಾತಿ ವಿಷಯದಲ್ಲಿ ನೋಟಿಫಿಕೇಶನ್ ಹೊರಡಿಸುವಾಗ ಸ್ಪಷ್ಟತೆ ಇರಲಿಲ್ಲ. ನೋಡಿ, ಇಲ್ಲಿ ಎಲ್ಲೋದಲ್ಲಿ ಒಂದು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಸ್ವಲ್ಪ ಮುದ್ರಣ ದೋಷ ಆಗಿಬಿಟ್ಟಿದೆ ವಿಜಯವಾಣಿ ಪತ್ರಿಕೆಯಲ್ಲಿ. ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಕುರಿತ ಪ್ರಕರಣ ಅಲ್ಲ ಅದು. ದಟ್ ಈಸ್ 6 to 8 ಅಂದರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಇಶ್ಯೂ ಇದು. ಸೊ ಸಮ್ವೇರ್ ಅವರು ಪ್ರಿಂಟ್ ಮಾಡಬೇಕಾದ್ರೆ ಏನೋ ಗೊಂದಲ ಆಗಿದೆ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಕೋರ್ಟು ಯಾವ ರೀತಿ ಗೌರ್ಮೆಂಟ್ಗೆ ಒಂದು ತರಾಟೆ ತೆಗೆದುಕೊಂಡಿದೆ ಅಂತಂದರೆ, ಇಲ್ಲಿ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನು ಫಸ್ಟ್ ನೋಟಿಫಿಕೇಷನ್ ಮಾಡ್ತೀರಾ ಅಲ್ಲಿ ಆಯ್ಕೆ ಪ್ರಕ್ರಿಯೆ ಆಗಿ ಕೌನ್ಸಿಲಿಂಗ್ ಮಾಡಬೇಕಾದಂಥ ಟೈಮಲ್ಲಿ ಅಥವಾ ನೀವು ಪರಿಶೀಲನೆ ಮಾಡಬೇಕಾದ್ರೆ ಯಾವ ಪ್ರಮಾಣ ಪತ್ರವನ್ನು ನೀವು ಪರಿಗಣನೆ ಮಾಡ್ತೀರಾ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅಧಿಸೂಚನೆಯಲ್ಲೇ ಸ್ಪಷ್ಟತೆ ಕೊಡಬೇಕು. ಸ್ಪಷ್ಟತೆ ಇಲ್ಲ ಅಂದಾಗ ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಅಭ್ಯರ್ಥಿಗಳ ತಪ್ಪು ಅವ್ರ ಕಡೆಯಿಂದ ಆಗೋದೇ ಇಲ್ಲ. ಇದಕ್ಕೆ ನೇರ ಹೊಣೆ ದ ಡೈರೆಕ್ಟ್ ರೆಸ್ಪಾನ್ಸಿಬಲ್ ದ ಓನ್ಲಿ ಫಾರ್ ಸ್ಟೇಟ್ ಗೌರ್ಮೆಂಟು ಅಥವಾ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸು ಅದಕ್ಕೆ ಹೊಣೆ ಆಗಬೇಕಾಗುತ್ತೆ ಅಂತ ಅವರು ಇಲ್ಲಿ ಹೇಳಿದ್ದಾರೆ. ಸೊ ಸರ್ಕಾರವೇ ನೇಮಕಾತಿ ಸುತ್ತೋಲೆಯಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದೆ. ಹೀಗಾಗಿ ಪತಿಯ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ ವಿವಾಹಿತ ಅಭ್ಯರ್ಥಿಗೆ ನೇಮಕಾತಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತೊಂದರೆ ಮಾಡಬಾರ್ದು. ಈಗ ನಾನು ಕೂಡ ಪಾಪ ಅವರು ಹೇಗೆ ಸಫರ್ ಆಗಿದ್ರು ಅದನ್ನು ಒಂಚೂರು ನಾನು ಅನುಭವಿಸಿ ಹೇಳಿದೆ. ನಾನು ಯಾವ ರೀತಿ ಅವ್ರಿಗೆ ನೋವಾಗುತ್ತೆ ಅಂತ ಅಂದ್ಬಿಟ್ಟು, ಒಂದು ಸರ್ವಿಸ್ ಹೋಗ್ಬಿಡ್ತು ಅಷ್ಟು ವರ್ಷಗಳದ್ದು, ಈಗ ಇನ್ನೊಂದು ಅವ್ರ ವೇತನವನ್ನು ಕಳ್ಕೊಂಡ್ರು, ಇನ್ನೊಂದು ಆಸ್ ಎ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಅವ್ರಿಗೆ ಸಾಕಷ್ಟು ಅಥೆಂಟಿಕ್ ಟ್ರೈನಿಂಗ್ಸ್ ಅಂತ ಇರುತ್ತೆ, ಅವೆಲ್ಲವೂ ಕೂಡ ಅವ್ರಿಗೆ ಬೇಕಾದಂಥ ಸೌಲಭ್ಯಗಳು ಎಲ್ಲದರಿಂದ ವಂಚಿತರಾಗ್ಬಿಡ್ತಾರೆ ಅವರು. ಯಾಕೆಂದರೆ ಅಷ್ಟು ಪ್ರಮಾಣದಲ್ಲಿ ನೋವಿರುತ್ತೆ ಪಾಪ ಅವ್ರಿಗೆ. ಸೊ ಅದಾದ ನಂತರದಲ್ಲಿ ಸುತ್ತೋಲೆಯಲ್ಲಿ ನೀವು ಯಾವಾಗ ಸ್ಪಷ್ಟತೆ ಇರಲಿಲ್ವೋ ಆವಾಗ ಗೌರ್ಮೆಂಟೇ ಇದಕ್ಕೆ ನೇರ ಹೊಣೆ ಅಂತ ಹೇಳಿದೆ. ಹಾಗಾಗಿ ಏನು ಮಾಡ್ತು ಕೋರ್ಟು, ನೋಡಿ ಇಲ್ಲಿ ಹೇಳಿದರೆ ಭಾಳ ಚೆನ್ನಾಗಿದೆನ್ನು, ನೇಮಕಾತಿ ಸುತ್ತೋಲೆ ಸ್ಪಷ್ಟವಾಗಿ ಇರದೇ ಇರತಕ್ಕಂಥ ಕಾರಣ ಇದೊಂದು ವಿಶೇಷ ಪ್ರಕರಣ, ದಟ್ ಈಸ್ ಸ್ಪೆಷಲ್ ಕೇಸ್ ಅಂತ ಪರಿಗಣನೆಯನ್ನು ಮಾಡಿಕೊಂಡು ಪಾಲಕರ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಪರಿಗಣಿಸಬಹುದು ಎಂದು ತೀರ್ಪನ್ನು ನೀಡಿದೆ. ಸೊ ಅಲ್ಲಿಗೆ ಅರ್ಥ ಮಾಡ್ಕೋಬೇಕು, ತಂದೆಯ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿದವ್ರಿಗೂ ಅಕ್ಸೆಪ್ಟ್ ಮಾಡಿದೆ ಕೋರ್ಟ್ ಇಲ್ಲಿ, ಅಥವಾ ಪತಿ ಆದಾಯ ಪ್ರಮಾಣ ಪತ್ರವನ್ನು ನೀಡಿದ್ರು ಕೂಡ ಅಕ್ಸೆಪ್ಟ್. ತುಂಬ ಜನ ಕೇಳಿದ್ರು ಹೆಂಗೆ ಸಾಧ್ಯ ಸರ್, ರವೀಸ್ ಪಾಸಿಬಲ್ ಎರಡನ್ನೂ ಹೆಂಗೆ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯ, ಯಾಕೆ ಪರಿಗಣನೆ ತೊಗೊಂಡಿದ್ದಾರೆ ಅಂತಂದರೆ, ನಾನು ಹೇಳಿದ್ನಲ್ಲ ನೋಟಿಫಿಕೇಷನ್ಲೇ ಸ್ಪಷ್ಟತೆ ಇರಲಿಲ್ಲ ಯಾವುದನ್ನು ಇಲ್ಲಿ ಕನ್ಸಿಡರ್ ಮಾಡಬೇಕು ಅನ್ನೋಕ್ಕೆ ಸಂಬಂಧಪಟ್ಟಾಗೆ. ಹಾಗಾಗಿ ಕೋರ್ಟ್ ಏನು ಮಾಡಿದೆ, ನೀವು ಅಲ್ಲೇ ಸ್ಪಷ್ಟತೆ ಕೊಡದೇ ಇದ್ದಾಗ ಅವರು ಯಾವ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ ಅದನ್ನು ನೀವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಮುಂದೆ ತೊಂದರೆ ಕೊಡಬೇಡಿ ಅಂತ ಇಲ್ಲಿ ಹೇಳಿರುವಂಥದ್ದು. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ, ಇಲ್ಲೂ ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಇಲ್ಲಿ ಗೊಂದಲಕ್ಕೆ ತೆರೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ಇವೆಲ್ಲವೂ ವಿಚಾರಗಳು ತಿಳ್ಕೊಂಡ್ರೆ ಸೊ ಒಂದು ಇನ್ಫಾರ್ಮೇಷನ್ಸ್ ಇರುತ್ತೆ ನಿಮಗೆ, ಬೇರೆಯವ್ರು ಕೇಳಿದ್ರು ಕೂಡ ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ KAT ತೀರ್ಪಿನಿಂದಾಗಿ ಕಳೆದ 5 ವರ್ಷದಿಂದ ಬಗೆಹರಿಯದೆ ಉಳಿದಿದ್ದ ಶಿಕ್ಷಕರ ನೇಮಕಾತಿ ಗೊಂದಲಕ್ಕೆ ತೆರೆಯನ್ನು ಎಳೆದಂತಾಗಿದೆ.
ಹಿಂದಿನ BJP ಸರ್ಕಾರದಲ್ಲಿ 15,000 ಇಲ್ಲಿ ಹೈಸ್ಕೂಲ್ ಅಂತ ಹೇಳಿದರೆ ಹೈಸ್ಕೂಲ್ ಬರಲಾದ ಆ್ಯಕ್ಚುಲಾಗಿ GPT ಅದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 6ರಿಂದ 8 ಆ ಶಿಕ್ಷಕರ ನೇಮಕಾತಿಗೆ ಆದೇಶವನ್ನು ಮಾಡಲಾಗಿತ್ತು. ಅದರಲ್ಲಿ ಅಂದಾಜು 480 ಅಭ್ಯರ್ಥಿಗಳ ನೇಮಕಾತಿ ಪ್ರಕ್ರಿಯೆ ಗೊಂದಲದಲ್ಲಿತ್ತು. ಅದೇ ಇದೇ ಇಶ್ಯೂ ಕ್ಲಿಯರ್ ಆಗಿ ವಿವಾಹಿತ ಮಹಿಳೆಯರಲ್ಲಿ ಕೆಲವರು ಪತಿಯ ಹಾಗೂ ಕೆಲವರು ಪಾಲಕರ ಆದಾಯ ಪ್ರಮಾಣ ಪತ್ರ, ದಟ್ ಈಸ್ ಮ್ಯಾರೇಜ್ ವುಮನ್ ಕೇಸ್ ಇಶ್ಯೂಸ್. ವಿವಾಹಿತ ಮಹಿಳೆಯರಲ್ಲಿ ಕೆಲವರು ಪತಿಯ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿದರೆ ಮತ್ತೆ ಕೆಲವರು ಈ ಪಾಲಕರ ಅಥವಾ ತಂದೆಯ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿರ್ತಾರೆ. ಹಾಗಾಗಿ ಸರ್ಕಾರದ ನೇಮಕಾತಿಯ 1986 DPR ಪ್ರಕಾರ ಪತಿಯ ಆದಾಯವನ್ನು ಪರಿಗಣಿಸಬೇಕು. ಆದರೆ ಸರ್ಕಾರ ತನ್ನ ನೇಮಕಾತಿ ಸುತ್ತೋಲೆಯಲ್ಲಿ ಯಾರ ಆದಾಯ ಪ್ರಮಾಣ ಪರಿಗಣಿಸಬೇಕು ಎಂದು ಸ್ಪಷ್ಟವಾಗಿ ಸೂಚಿಸದೆ ಗೊಂದಲವನ್ನು ಸೃಷ್ಟಿ ಮಾಡಿತ್ತು. ನೋಡಿ, ಇಷ್ಟನ್ನು ಮಾಡಲಿಕ್ಕೆ ಸ್ಟೇಟ್ ಗೌರ್ಮೆಂಟ್ ಅವರು ಇಷ್ಟು ವರ್ಷಗಳ ಕಾಲ ಎಳೆದು ಈಗ ನೋಡಿ, ಈಗ ನಿನ್ನೆ ಇದಕ್ಕೆ ಒಂದು ಅಂತ್ಯ ಆಗಿರೋದು. ಸೊ ಇದಕ್ಕೆಲ್ಲ ಯಾರು ಹೊಣೆ, ಯಾರು ಆಟಾಡ್ತಾ ಇರೋದು ಈಗ ಅಭ್ಯರ್ಥಿಗಳ ಲೈಫಲ್ಲಿ, ನೀವೇ ಯೋಚನೆ ಮಾಡಿ. ಹೀಗಾಗಿ ಕೆಲ ಅಭ್ಯರ್ಥಿಗಳು ಪಾಲಕರ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ್ದರಿಂದ ನೇಮಕಾತಿಯಲ್ಲಿ ಪರಿಗಣಿಸಿರಲಿಲ್ಲ. ಈ ಅಭ್ಯರ್ಥಿಗಳು ನ್ಯಾಯಾಲಯ ಮೆಟ್ಟಿಲಿರಿದ್ರು. ಕಳೆದ 5 ವರ್ಷದಿಂದ ವಿವಿಧ ಹಂತದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಅಂತಿಮವಾಗಿ KATA ಸೂಕ್ತ ಪ್ರಾಧಿಕಾರ ಎಂದು ಸುಪ್ರೀಂ ಕೋರ್ಟ್ ಹೇಳಿತ್ತು. ಬಟ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪಾಸ್ ಮಾಡುತ್ತೆ. ಇದರ ಏನು ಕೇಸ್ ಫೈಲ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಾಗೆ KATA ಅವರೇ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ನ್ಯಾಯವನ್ನು ಕೊಡಬೇಕು ಅಥವಾ ತೀರ್ಪನ್ನು ಪ್ರಕಟ ಮಾಡಬೇಕು ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪಾಸ್ ಮಾಡಿದ ನಂತರದಲ್ಲಿ ಅಗೇನ್ KATA ಶುರು ಮಾಡುತ್ತೆ ಇದರ ಹಿಯರಿಂಗ್ ಕೇಸಸ್ನ. ಅದರಂತೆ ಕಳೆದ 6 ತಿಂಗಳಿಂದ ಬೆಂಗಳೂರಿನ KATA ಮುಖ್ಯಪೀಠದಲ್ಲಿ ವಿಚಾರಣೆ ನಡೆದು ಗುರುವಾರ ತೀರ್ಪನ್ನು ಪ್ರಕಟಿಸಲಾಗಿದೆ. ಸೊ ಲಾಸ್ಟ್ 6 ಮಂತ್ಸಿಂದ ಇದು ಹಿಯರಿಂಗ್ ನಡೀತಾ ಇರ್ತದೆ. ಅದರಲ್ಲಿ ಮಧ್ಯೆ ಇವ್ರು ಬೇರೆ ಕೆಲವರು ಗೈರಾಗ್ತಾಯಿದ್ರು, ಸೊ ಲಾಯರ್ಸ್ಗಳು. ಹಾಗಾಗಿ ಇದು ಡಿಲೇ ಆಗ್ತಾ ಬಂದು ಫೈನಲಿ ಸೊ ನಿನ್ನೆಗೆ ಒಂದು ಅಂತಿಮ ತೀರ್ಪು ಅಭ್ಯರ್ಥಿಗಳ ಪರವಾಗಿ ಬಂದಿರುವಂಥದ್ದು. ನೋಡಿ, ಇಲ್ಲಿ ಕೋರ್ಟ್ ಏನು ಹೇಳಿದೆ, ಇಲ್ಲಿ ಅದನ್ನು ಹೇಳ್ಬಿಡ್ತೀನಿ ನಾನು. ಈಗಾಗಲೇ ಹೇಳಿದ್ದೀನಿ. ಸೊ ಅವ್ರು ಪತ್ರಿಕಾ ವರದಿ ಕೊಟ್ಟಿರೋದ್ರಿಂದ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಾನು. ಪತಿಯ ಆದಾಯ ಪ್ರಮಾಣ ಪತ್ರ ನೀಡಿದ ಅಭ್ಯರ್ಥಿಗಳಿಗೆ ನೇಮಕಾತಿ ವಿಷಯದಲ್ಲಿ ತೊಂದರೆ ಆಗಬಾರದು ಹಾಗೂ ಸರ್ಕಾರದ ತಪ್ಪಿನಿಂದಾಗಿ ಪಾಲಕರ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ ಅಭ್ಯರ್ಥಿಗಳನ್ನು ನೇಮಕಾತಿಗೆ ಪರಿಗಣಿಸಬೇಕೆಂದು ತೀರ್ಪನ್ನು ನೀಡಿದೆ. ಈಗ ನಿಮಗೆ ಇಷ್ಟೆಲ್ಲ ಅರ್ಥ ಆಗಿದೆ. ಈಗೇನು ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಮಾಡಿದ್ರೆ ಯಾವ ಪ್ರಮಾಣ ಪತ್ರವನ್ನು ಪರಿಗಣಿಸಿದ್ದಾರೆ ನೋಡಿ. ಕೋರ್ಟ್ ಏನು ಹೇಳಿದೆ, ಯಾವುದೇ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತಂದರೆ ಕೌನ್ಸಿಲಿಂಗ್ ಟೈಮಲ್ಲಿ ಅಥವಾ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ನೀವು ಯಾವ ಪ್ರಮಾಣ ಪತ್ರಗಳನ್ನು ಪರಿಗಣಿಸಬೇಕು ಅಂತ ನೀವು ಅಂದ್ಕೊಂಡಿದ್ದೀರೋ ಕೌನ್ಸಿಲಿಂಗ್ ಟೈಮಲ್ಲಿ ಅಥವಾ ಪರಿಶೀಲನೆ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಫಸ್ಟು ನೋಟಿಫಿಕೇಷನ್ ಮಾಡ್ತಾರಲ್ಲ ಆ ನೋಟಿಫಿಕೇಷನ್ಲೇ ಅಥವಾ ಅಧಿಸೂಚನೆಯಲ್ಲೇ ಅದನ್ನು ವಿವರವಾಗಿಯಲ್ಲಿ ಮೆನ್ಷನ್ ಮಾಡಬೇಕು. ಸೊ ದಯಮಾಡಿ ಆಸ್ಪಿರೆಂಟ್ಸ್ ಅರ್ಥ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ನೋಟಿಫಿಕೇಷನ್ ಬಿಟ್ಟಾಗ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ ಬಿಟ್ಟಾಗ ಸೊ ಅಲ್ಲಿ ಅವರು ನೋಟಿಫಿಕೇಷನ್ ಹೇಳಬೇಕು. ಕೋರ್ಟು ತೀರ್ಪನ್ನು ಕೊಟ್ಟಾದ ಮೇಲೆ ಸುಮ್ಮನೆ ಇನ್ನು ಮನ್ಸನ್ನು ಬಂದ ಹಾಗೆ ಯಾವುದೋ ಹಳೆಯ ಕಾಪಿ ಪೇಸ್ಟ್ ಡೈರೆಕ್ಷನ್ಸ್ ತಗೊಂಡ್ಬಿಟ್ಟು ಅಲ್ಲಿ ಅದನ್ನು ಪ್ರಿಪೇರ್ ಮಾಡಿ ನೋಟಿಫಿಕೇಷನ್ ಮಾಡಿದ್ರೆ ಮತ್ತೆ ಕೋರ್ಟ್ ಇಶ್ಯೂ ಆಗುತ್ತೆ ಇದು. ಹಾಗಾಗಿ ಈಗ ಇಲಾಖೆಯವರು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಸೊ ಯಾರು ಕೇಳಿದ್ರು ಯಾವುದನ್ನು ಕನ್ಸಿಡರ್ ಮಾಡಬೇಕು ಅಂತ ನನ್ನನ್ನು, ಹಾಗಾಗಿ ನೋಟಿಫಿಕೇಷನ್ ಬಿಟ್ಟಾಗ ಅಲ್ಲಿ ಮೆನ್ಷನ್ ಮಾಡ್ತಾರೆ, ಇಲಾಖೆಯವರೇ ಮೆನ್ಷನ್ ಮಾಡ್ತಾರೆ ಯಾವ ಆದಾಯ ಪ್ರಮಾಣ ಪತ್ರವನ್ನು ಕನ್ಸಿಡರ್ ಮಾಡಬೇಕು ಅಂತ. ಆ್ಯಸ್ ಪರ್ 1986 ಸೊ ಮ್ಯಾರಿಡ್ ವುಮೆನ್ ಅಂತ ಬಂದಾಗ ಅದು ಪತಿಯ ಆದಾಯ ಪ್ರಮಾಣ ಪತ್ರವನ್ನೇ ಪರಿಗಣಿಸಬೇಕು ಅಂತಕ್ಕಂಥದ್ದು ಆ್ಯಕ್ಟಲ್ಲೇ ಇದೆ. ಹಾಗಾಗಿ ಸೊ ಆ ಆ್ಯಕ್ಟನ್ನು ಉಲ್ಲೇಖ ಮಾಡಿದ್ದೇ ಆದರೆ ಸೊ ಈ ಮ್ಯಾರೇಜ್ ವುಮೆನ್ ಅವ್ರ ಅಪ್ಲಿಕೇಶನ್ ಹಾಕ್ದಾಗ ಏನಾಗುತ್ತೆ, ಆ್ಯಂಡ್ ಆ್ಯಸ್ ಪರ್ ಆ್ಯಕ್ಟು ಪತಿ ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಬೇಕು ಅಂತ ನೋಟಿಫಿಕೇಷನ್ ಹಾಕ್ತಾರೆ. ಸೊ ಹಾಗೆ ಯಾಕೆಂದರೆ ಇದು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಲಿಲ್ಲ ಅಂದರೆ KATA ಸೊ ನಿನ್ನೆ ಬಂದಂಥ ತೀರ್ಪಲ್ಲಿ ಇದು ಇನ್ನೂ ಕೂಡ ಮುಂದೆ ಎಳ್ಕೊಂಡು ಹೋಗ್ತಾ ಇತ್ತು. ಹಾಗಾಗಿ ಸರ್ಕಾರದ ತಪ್ಪಿರೋದ್ರಿಂದ ಆಸ್ಪಿರೆಂಟ್ಸ್ಗೆ ನ್ಯಾಯ ಸಿಕ್ತಂಗೆ ಆಯಿತು. ಸರ್ಕಾರದವರೇ ಏನಾದರೂ ಒಂದು ಯಾವ್ದಾದ್ರು ಆ್ಯಕ್ಟನ್ನು ಮೆನ್ಷನ್ ಮಾಡಿ ನೋಟಿಫಿಕೇಷನಲ್ಲಿ ಇಂಥ ಆದಾಯ ಪ್ರಮಾಣ ಪತ್ರವನ್ನೇ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿಬಿಟ್ಟಿದ್ರೆ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾಯಿತ್ತು. ಅವರು ಆ ನೇಮಕಾತಿಯಿಂದ ಹೊರಗಡೆ ಬರಬೇಕಾಗಿರ್ತಕ್ಕಂಥ ಪ್ರಸಂಗ ಎದುರಾಗ್ಬಿಡೋದು. ಇವೆಲ್ಲ ಇಶ್ಯೂಸ್ ಪ್ರಾಬ್ಲಮ್ ಕ್ಲಿಯರ್ ಆಗ್ತಿರಲಿಲ್ಲ ಇದು. ಹಾಗಾಗಿ ನೋಟಿಫಿಕೇಷನ್ಲೇ ಮೆನ್ಷನ್ ಮಾಡ್ತಾರೆ ಯಾವ ಪ್ರಮಾಣ ಪತ್ರವನ್ನು ನಾವು ಕನ್ಸಿಡರ್ ಮಾಡ್ತೀವಿ, ಪತಿದು ನಾವು ಅದು ಕನ್ಸಿಡರ್ ಮಾಡ್ತೀವೋ ಅಥವಾ ಪಾಲಕರದೋ ಅಥವಾ ತಂದೆಯ ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸ್ತೀವೋ ಅನ್ನೋಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇಲಾಖೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನೋಟಿಫಿಕೇಷನಲ್ಲಿ ಅವರು ಮೆನ್ಷನ್ ಮಾಡ್ತಾರೆ, ಆಯಿತಾ. ಯಾಕೆಂದರೆ ಈ ಹಂತದಲ್ಲಿ ಇದೇ ರೀತಿಯ ಪ್ರಮಾಣ ಪತ್ರವನ್ನು ಪರಿಗಣಿಸ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಕೋರ್ಟು ನಿನ್ನೆಯಷ್ಟೇ ತೀರ್ಪನ್ನು ಪ್ರಕಟ ಮಾಡಿದೆ ಅಭ್ಯರ್ಥಿಗಳ ಪರವಾಗಿ. ಹಾಗಾಗಿ ನೋಟಿಫಿಕೇಷನ್ಲಿ ಮೆನ್ಷನ್ ಮಾಡಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ಆಲ್ರೆಡಿ ಆಗ್ತಿರುವಂಥದ್ದು ನೋಡಿ, ಇಲ್ಲೊಂದಿದೆಯಲ್ಲ ಇಲ್ಲಿ. ಸೊ ಹಿಯರ್ ವಿ ಗೋ, ನೋಡಿ ಇಲ್ಲಿ ಕೊಟ್ಟಿದ್ರಲ್ಲ ಇಲ್ಲಿ, ವೆರ್ ಇಸ್ ದಾಟ್, ಇಲ್ಲಿ ಸರ್ಕಾರದ ನೇಮಕಾತಿಯ 1986 ದಟ್ ಈಸ್ 1986 DPR ಪ್ರಕಾರ ಪತಿಯ ಆದಾಯವನ್ನೇ ಪರಿಗಣಿಸಬೇಕು. ಆದರೆ ಪತಿಯ ಆದಾಯ ಪ್ರಮಾಣ ಪರಿಗಣಿಸಬೇಕು ಅಂದರೆ ಏನಾಗಿದೆ ಇಲ್ಲಿ, ಮ್ಯಾರಿಡ್ ವುಮೆನಲ್ಲಿ ಮದುವೆ ಆದಂಥ ವಿವಾಹಿತ ಮಹಿಳೆಯರು ಯಾರಿರ್ತಾರೆ ಅವ್ರ ಅಪ್ಲಿಕೇಶನ್ ಹಾಕಿದಾಗ ಗಂಡನ ಆದಾಯ ಪ್ರಮಾಣ ಪತ್ರವನ್ನೇ ಪರಿಗಣಿಸಬೇಕು ಅಂತಿದೆ ಆ್ಯಕ್ಟಲ್ಲಿ.
ನೋಡಿ ಅದನ್ನು ಹೇಳಿದ್ರಲ್ಲಿ ಪತಿಯ ಆದಾಯವನ್ನು ಪರಿಗಣಿಸಬೇಕು. ಇನ್ ಕೇಸ್ ಅವ್ರು ಸ್ಪಿನ್ಸ್ಟರ್ ಆಗಿದ್ದರೆ ದಟ್ ಈಸ್ ಅವರು ತಂದೆಯ ಅಥವಾ ಪಾಲಕರ ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸ್ತಾರೆ. ಇಷ್ಟೇ ಡಿಫ್ರೆನ್ಸಲ್ಲಿ. ಆ್ಯಕ್ಟನ್ನು ಮೆನ್ಷನ್ ಮಾಡಿಬಿಟ್ರೆ ನೋಟಿಫಿಕೇಷನಲ್ಲಿ ಆ್ಯಂಡ್ ಬೇಸ್ಡ್ ಆನ್ ಆ್ಯಕ್ಟ್ ಯಾವ ಪ್ರಮಾಣ ಪತ್ರವನ್ನು ಪರಿಗಣಿಸ್ತಾರೆ ಅದೇ ಪ್ರಮಾಣ ಪತ್ರವನ್ನು ನೀವು ಅದನ್ನು ಮಾಡಿಸಿ ಇಟ್ಕೊಂಡಿರಬೇಕಾಗತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ದಯಮಾಡಿ ಈ ಕಂಟೆಂಟ್ ಇಷ್ಟ ಆಗಿದರೆ ಎಲ್ಲರಿಗೂ ಶೇರ್ ಮಾಡಿ, ಎಲ್ರಿಗೂ ಒಂಚೂರು ವಿಚಾರಗಳು ಹೋಗಲಿ. ಹಾಗೆಯೇ ಮರಿದಿನೇ ನಮ್ಮ ವಾಹಿನಿಯನ್ನು ಫಾಲೋ ಮಾಡ್ತಾಯಿರಿ. ಇನ್ನೂ ಸಾಕಷ್ಟು ವಿಷಯಗಳು ನಿಮ್ಮ ಜೊತೆ ಹಂಚ್ಕೊಳ್ಳೋದಿದೆ. ಅದರ ನೆಕ್ಸ್ಟು ಈವ್ನಿಂಗಲ್ಲಿ ಒಂದಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.